ಇರ್ಬೋದು, ಯಾರಿಗೂ ಗೊತ್ತದು. ಯಾಕಂದ್ರೆ ಪಾರ್ಟಿಯಲ್ಲೇ ಪಾರ್ಟಿಗಳಿದ್ದಾವೆ. ಸ್ವತಃ ವಿಜೇಂದ್ರ ಹೇಳ್ಕೊಂಡ್ರು ಮೊನ್ನೆ, ಇಲ್ಲ ನಮ್ಮ ಪಾರ್ಟಿ ನಮ್ಮ ಜನ ನಮ್ಮ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು. ಅದಕ್ಕೆ ಅದು ಕ್ರಾಸ್ ಓಟ್, ಅದು ಸೋತು ನಾವು, ನಮ್ಮವ್ರು ಸೋಲಿಸಿದ್ರು ನಮ್ಮನ್ನು, ನಮ್ಮ ಹೆಸರು ಕೆಡಿಸ್ಬೇಕಾಗಿತ್ತು. ಸುಮ್ಮನೆ ನಮ್ಮ ತಂದೆಯವ್ರ ಹೆಸರು ಕೆಡಿಸ್ತಾ ಇದ್ದಾರೆ. 35 ಸಲ 35 ಕೇಸುಗಳು ನಮ್ಮ ಒಬ್ಬರ ಮೇಲೆ ಇದ್ದಾರೆ ಸಿದ್ದರಾಮಯ್ಯರ ಸಮಯದಲ್ಲೇ. ಸುಮ್ಮನೆ ನಮಗೆ ಅವ್ರಿಗೆ ಹೊಂದಾಣಿಕೆ ಅದ ಮತ್ತೇನೋ ಅಂತ ಹೇಳ್ತಾ ಇದ್ದಾರೆ. ತಪ್ಪು ಇವೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೀಗೆ ಅವ್ರು ಉತ್ತರ ಕೊಟ್ಟ ಸಂದರ್ಭದಲ್ಲಿ ಇವರು ಈಗ ಉತ್ತರ ಕೊಟ್ಟಿದ್ದಾರೆ. ಅವ್ರು ಇರ್ತಾರೆ, ನಾವು ಬರೋದಿಲ್ಲಪ್ಪ, ಸೋಲು ಪಾರ್ಟಿ ಸೋಲೋದು ಗ್ಯಾರಂಟಿ, ಮುಳುಗುತ್ತಿರೋ ಹಡಗ ಅಂತ ಹೇಳೋ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಮುಂದೆ ಏನು ಯತ್ನಾಳರದ್ದು, ಒಂದು ವೇಳೆ ಯಡಿಯೂರಪ್ಪರವರನ್ನು ಬಿಡಲಿಲ್ಲ, ವಿಜೇಂದ್ರವರು ಇಳಿಸಲಿಲ್ಲ ಅಂದ್ರೆ ಬಿ ಜೆ ಪಿಗೆ ಬರೋದಿಲ್ಲ, ಅಲ್ಲೊಂದು ಫಿಕ್ಸ್ ಆದಂಗೆ ಆಯಿತು ಅಲ್ವಾ? ಹೌದು, ಸರಳದ. ಎಲ್ಲಿವರೆಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಇರ್ತಾರೋ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನದಲ್ಲೇ ನಾವು ಬರೋದಿಲ್ಲಪ್ಪ ಅನ್ನೋ ಒಂದು ಕ್ಲಿಯರ್ ಅನಿಸಾಯ್ತು. ಇನ್ನು ಬಿ ಜೆ ಪಿ ಬಿಟ್ಟಂಥ ವಿಷಯ, ಯಾರಿಂದ ಲಾಭ ಆಗ್ತದಪ್ಪ, ಯತ್ನಾಳರಿಂದನೋ ಯಡಿಯೂರಪ್ಪನಿಂದನೋ ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಇಲ್ಲ, ಯತ್ನಾಳರಿಂದ ಲಾಭ ಹೆಚ್ಚಿಲ್ಲ, ಅವರು ಲಿಂಗಾಯತ ಲೀಡರು ಅಲ್ಲ, ವಿಶೇಷವಾಗಿ ಮಾತನಾಡ್ತಾ ಹೋಗುವಂಥ ಒಬ್ಬ ವ್ಯಕ್ತಿ, ಹಾಗೆ ಟೀಕಾ ಮಾಡ್ತಾರೆ ವಿರೋಧಿಗಳು. ತಪ್ಪಂತಲ್ಲ, ಕಾಣಿಸಿದ್ದೆ ಅವ್ರಿಗೆ ಹೆಂಗೆ ಕಾಣ್ತದೆ ಹಂಗೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ, ನಮ್ಮ ದೃಷ್ಟಿ ಹೆಂಗಿರ್ತದೆ ಹಂಗೆ ಕಾಣ್ತದೆ. ಯಡಿಯೂರಪ್ಪನವರು ಈ ಬಿ ಜೆ ಪಿಯನ್ನು 2022ರಲ್ಲಿ ಗೆಲ್ಲಿಸ್ಕೊಂಡು ಬರುವಂಥವ್ರು ಅಲ್ಲ ಅನ್ನೋದು ಒಂದು ಭಾಳಷ್ಟು ಜನರ ಅಭಿಪ್ರಾಯ. ಇದ್ರೂ ಇರ್ಬೋದೇನೋ, ಆದ್ರೆ ಕೆಲವೊಂದವ್ರಲ್ಲಿ ಐಡಿಯಾಗಳಿದ್ದಾವೆ ಯತ್ನಾಳರಲ್ಲಿ ಭಾಳ ಮೆಚ್ಚುವಂಥ ಇದ್ದಾವೆ. ಅವರಂತೆಯೇ ಮೊದಲೇ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಬುಲ್ಡೋಜರ್ ಬಗ್ಗೆ ಮಾತಾಡ್ತಾರೆ, ಯೋಗಿ ಆದಿತ್ಯನಾಥರ ಬಗ್ಗೆ ಮಾತಾಡ್ತಾರೆ.